ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ವಿಶೇಷ ದಿನದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ದಾಸ ಸಾಹಿತ್ಯದ ಮೂಲಕ ಜಾತಿ, ಮತ, ಕುಲಗಳ ಭೇದ ಭಾವವನ್ನು ಮೀರಿಸುವಂತೆ ಸಮಾಜದ ಪಿಡುಗುಗಳ ಬಗ್ಗೆ ಸಾಮಾನ್ಯರಿಗೆ ಅರ್ಥವಾಗುವ ಭಾಷೆಯಲ್ಲಿ ತಿಳಿಸಿ ಸಾಮಾಜಿಕ ಕ್ರಾಂತಿಯನ್ನೇ ಮಾಡಿದ ಸಂತ ಶ್ರೀ ಕನಕದಾಸರ ಜಯಂತಿಯ ಶುಭಾಶಯಗಳು. ಕೇಳುಗರೆ, ಈ ದಿನದ ಕನಕದಾಸರ ವಿಶೇಷ ದಿನದ ಕಾರ್ಯಕ್ರಮದಲ್ಲಿ ಕನಕದಾಸರ ವಿಚಾರಧಾರೆಗಳನ್ನು ಹಂಚಿಕೊಳ್ಳಲು ಇಂದು ನಮ್ಮೊಂದಿಗಿದ್ದಾರೆ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ನೌಕರರು ಹಾಗೂ ಮೈಸೂರು ಘಟಕದ ಆಪ್ನಾದೇಶ್ ಕಾರ್ಯದರ್ಶಿಗಳಾದ ಶ್ರೀಯುತ ಗಣೇಶ್ GS ರವರು. ಬನ್ನಿ ಕೇಳಿ ಬರೋಣ, ಅವರಿಂದಲೇ ಒಂದಷ್ಟು ವಿಚಾರಗಳನ್ನು ತಿಳಿದು ಬರೋಣ. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು. ದೊಡ್ಡವರ ಗುಂಪಿನಲ್ಲಿ ದೊಡ್ಡವರ ಗುಂಪಿನಲ್ಲಿ ದಟ್ಟನಂತಿರಬೇಕು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಭೂಮಂಡಲದ ಯಾವುದೇ ಭಾಗದಲ್ಲಿ ಕಾಣದಂತಹ ಮಹಾಮಹಿಮರು ನಮ್ಮ ಭಾರತದಲ್ಲಿ ಜನಿಸಿದ್ದಾರೆ. ಭಾರತದಲ್ಲಿ ಎಲ್ಲ ರೀತಿಯ ಮಹಾಪುರುಷರು ಜನ್ಮ ತಳೆದು ತಮ್ಮದೇ ಆದ ರೀತಿಯಲ್ಲಿ ವಿಶಿಷ್ಟ ಕೊಡುಗೆ ನೀಡಿದ್ದಾರೆ. ಇಲ್ಲಿನ ರಾಜ ಮಹಾರಾಜರುಗಳಾದ ಅಶೋಕ, ಶಿವಾಜಿ ಮೊದಲಾದವರು, ಕವಿ ವರೇಣ್ಯರಲ್ಲಿ ವ್ಯಾಸ ವಾಲ್ಮೀಕಿಯರು, ಋಷಿಪುಂಗವರಲ್ಲಿ ಶಂಕರ ಮಧ್ವರು, ರಾಜಗುರುಗಳಲ್ಲಿ ಸಮರ್ಥ ರಾಮದಾಸ, ಚಾಣಕ್ಯ, ವಿದ್ಯಾರಣ್ಯರು, ಯುಗಪುರುಷರಾದ ಭಗವಾನ್ ಶ್ರೀರಾಮ ಹಾಗೂ ಶ್ರೀಕೃಷ್ಣರು, ಹುತಾತ್ಮರಾದ ಭಗತ್ ಸಿಂಗ್, ನೇತಾಜಿ ಸುಭಾಷ್, ನೂತನ ಚಿಂತನೆಗಳನ್ನು ನೀಡಿದ ಬಸವಣ್ಣನವರು, ನಾರಾಯಣ ಗುರುಗಳು, ಆಧುನಿಕ ಸಂತರಾದ ರಾಮಕೃಷ್ಣರು, ವಿಜ್ಞಾನಿಗಳಾದ ಆರ್ಯಭಟ, ವರಾಹಮಿಹಿರರು, ಆಯುರ್ವೇದದ ಚರಕ ಸುಶ್ರುತರು, ದಾಸವರೇಣ್ಯರಾದ ಕನಕ ಪುರಂದರರು. ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಶತಮಾನಗಳಿಂದ ಮೂಡಿಸಿರುವ ಮಹಾತ್ಮರು ಇಲ್ಲಿ ಬಂದು ಹೋಗಿದ್ದಾರೆ. ಇಂತಹ ಪುಣ್ಯಭೂಮಿ, ಕರ್ಮಭೂಮಿ, ಮೋಕ್ಷಭೂಮಿ, ಮಾತೃಭೂಮಿ ನಮ್ಮದು. ಇನ್ನು ಕರ್ನಾಟಕದ ಸಾಹಿತ್ಯ ಕ್ಷೇತ್ರದಲ್ಲಿ ಕಂಡುಬರುವ ಎರಡು ಪರಂಪರೆಗಳೆಂದರೆ ದಾಸ ಸಾಹಿತ್ಯ ಪರಂಪರೆ ಹಾಗೂ ವಚನ ಸಾಹಿತ್ಯ ಪರಂಪರೆ. ಈ ಎರಡು ಅಂದಿನಿಂದ ಇಂದಿನವರೆಗೂ ಕನ್ನಡ ನಾಡಿನ ಜನತೆಗೆ ಇಲ್ಲಿಯ ಆಡು ಭಾಷೆಯ ಮೂಲಕ ಮನೆ ಮನೆ ಹಾಗೂ ಮನಗಳನ್ನು ಮುಟ್ಟುತ್ತಾ ಬರುತ್ತಿರುವುದು ನಮ್ಮ ಸುಯೋಗವೇ ಸರಿ. ಈ ವಚನ ಹಾಗೂ ದಾಸ ಸಾಹಿತ್ಯಗಳು ಸುಲಭವಾದ, ಸರಳವಾದ ಕನ್ನಡ ಭಾಷೆಯ ಮೂಲಕ ಗದ್ಯ ಪದ್ಯಗಳ ರೂಪದಲ್ಲಿ ನಮಗೆ ಉಣಬಡಿಸಿದ್ದಾರೆ. ಕೇವಲ 16 ಸಾಲುಗಳಲ್ಲಿ ಜೀವನದ ಮೌಲ್ಯಗಳನ್ನು ತಿಳಿಸುವ ಪದ್ಯಗಳು ಇವು. ದಾಸ ಸಾಹಿತ್ಯ ಎಂದಾಗ ನಮ್ಮ ಕಣ್ಣ ಮುಂದೆ ಬರುವ ಇಬ್ಬರು ವ್ಯಕ್ತಿಗಳು ಪುರಂದರದಾಸರು ಹಾಗೂ ಕನಕದಾಸರು. ಈ ಇಬ್ಬರು ದಾಸವರೇಣ್ಯರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳೆಂದು ಪ್ರಸಿದ್ಧರಾಗಿದ್ದಾರೆ. ಇವರುಗಳ ಹೆಸರು ನಮ್ಮ ರಾಜ್ಯದ ಮನೆಗಳಲ್ಲಿ ಮನಗಳಲ್ಲಿ ಶತಮಾನಗಳಿಂದ ಅಚ್ಚಿಳಿಯದೆ ಉಳಿದಿದೆ. ಇವರನ್ನು ಗುರುತಿಸಿ ಮುನ್ನೆಲೆಗೆ ತಂದವರು ಮಧ್ವ ಪರಂಪರೆಯ ಶ್ರೀ ವ್ಯಾಸರಾಯರು. ಕನಕದಾಸರು ಹಾವೇರಿ ಜಿಲ್ಲೆಯ ಒಂದು ಗ್ರಾಮದಲ್ಲಿ ಬಚ್ಚಮ್ಮ ಹಾಗೂ ಬೀರಪ್ಪ ನಾಯಕರ ದಂಪತಿಗಳಿಗೆ ಜನಿಸಿದರು. ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ. ಕನಕದಾಸರನ್ನು ತತ್ವಜ್ಞಾನಿ, ಸಂಗೀತಗಾರ, ಸಂಗೀತ ಸಂಯೋಜಕ, ಸಮಾಜ ಸುಧಾರಕ, ಸಂತ ಎಂದು ನಮ್ಮ ಹಿರಿಯರು ಬಣ್ಣಿಸಿದ್ದಾರೆ. ಇವರು ಸರಿಸುಮಾರು 98 ಸಂವತ್ಸರಗಳನ್ನು ಕಂಡಿದ್ದರು ಎಂದು ತಿಳಿದುಬರುತ್ತದೆ. ಇವರು 16ನೇ ಶತಮಾನದಲ್ಲಿದ್ದರು ಎಂದು ದಾಖಲಾಗಿದೆ. ಕನಕದಾಸರು ಕೇವಲ ತಂಬೂರಿ ಹಾಗೂ ತಾಳ ಹಿಡಿದು ಅಂದಿನ ರಾಜಬೀದಿಗಳಲ್ಲಿ ಹಾಡುಗಳನ್ನು ಹಾಡುತ್ತಾ ಭಗವಂತನ ಸ್ಮರಣೆ ಮಾಡುತ್ತಾ ಎಲ್ಲರ ಮನ ಗೆದ್ದಿದ್ದರು. ಅಂದು ಅವರು ಹಾಡಿದ ನುಡಿದ ಕೃತಿಗಳು ಇಂದಿಗೂ ನಮ್ಮೆಲ್ಲರ ಮನಸೆಳೆದಿದೆ ಎಂದರೆ
ಅವರ ಕೃತಿಗಳ ಮೌಲ್ಯವು ಎಂತಹುದು ಎಂಬುದು ಮನದಟ್ಟಾಗುತ್ತದೆ. ಇವರು ತಮ್ಮ ಎಲ್ಲ ಕೃತಿಗಳನ್ನು ಕಾಗಿನೆಲೆಯಲ್ಲಿ ನೆಲೆಸಿರುವ ಆದಿಕೇಶವ ಅಂದರೆ ಶ್ರೀಹರಿಗೆ ಸಮರ್ಪಿಸಿದ್ದಾರೆ. ತಮ್ಮ ಇಷ್ಟದೇವ ಆದಿಕೇಶವನ ಅಂಕಿತದಲ್ಲಿಯೇ ಕೃತಿಗಳನ್ನು ರಚಿಸಿದ್ದಾರೆ. ಕನಕದಾಸರ ಕೃತಿಗಳಲ್ಲಿ ಅಧ್ಯಾತ್ಮದ ಸಾರ, ಭಕ್ತಿ ಸಾರ, ನಮ್ಮಲ್ಲಿದ್ದ ಅನಿಷ್ಟ ಪದ್ಧತಿಗಳಾದ ಜಾತಿ ಮುಂತಾದವುಗಳನ್ನು ಕೂಡ ಬಳಸಿದ್ದಾರೆ. ಕೀರ್ತನೆಗಳ ಮೂಲಕವೇ ಸಮಾಜವನ್ನು ಎಲ್ಲ ರೀತಿಯಲ್ಲಿ ತಿದ್ದಲು ಪ್ರಯತ್ನಿಸಿದ್ದಾರೆ. ಕನಕದಾಸರು 300ಕ್ಕೂ ಹೆಚ್ಚು ಕೀರ್ತನೆಗಳನ್ನು 5 ಕಾವ್ಯಗಳಾದ ಮೋಹನ ತರಂಗಿಣಿ, ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ, ಹರಿಭಕ್ತಿ ಸಾರ, ನೃಸಿಂಹಸ್ತವ ಇವುಗಳನ್ನು ರಚಿಸಿದ್ದಾರೆ. ಇವರ ಎಲ್ಲ ಕೀರ್ತನೆಗಳು ಜನರ ಆಡು ಭಾಷೆಯಲ್ಲಿ ಸರಳ ಸುಲಭವಾಗಿ ಸಂಗೀತವನ್ನು ಒಳಗೊಂಡಂತಿದೆ. ಈ ಮೂಲಕ ಕನ್ನಡ ಭಾಷೆಯನ್ನು ಭಕ್ತಿಯ ಭಾಷೆಯಾಗಿ ಬಳಸಿ ಬೆಳೆಸಿದ ಕೀರ್ತಿಗೆ ಇವರು ಭಾಜನರಾಗಿದ್ದಾರೆ. ಹರಿಭಕ್ತಿಯನ್ನು ಬಿತ್ತಿ ಜನಸಾಮಾನ್ಯರ ಕಷ್ಟ ಕೋಟಲೆಗಳನ್ನು, ದುಃಖ ದುಮ್ಮಾನಗಳನ್ನು ದೂರ ಮಾಡುವ ದೃಷ್ಟಿಯಿಂದ ಇವರ ಕೃತಿಗಳು ಸಹೃದಯರ ಹೃನ್ಮನ ಗೆದ್ದಿದೆ. ಅದಕ್ಕಾಗಿ ನಾವು ಕನಕದಾಸರಿಗೆ ಸದಾ ಋಣಿಯಾಗಿರಬೇಕು. ಕನಕದಾಸರು ಎಂದೊಡನೆ ನಮ್ಮ ಮುಂದೆ ಬರುವ ಕ್ಷೇತ್ರ ಉಡುಪಿ ಹಾಗೂ ಉಡುಪಿಯಲ್ಲಿನ ಶ್ರೀಕೃಷ್ಣ ಮಂದಿರ. ಕನಕದಾಸರು ಹರಿಭಕ್ತರು. ಇವರು ಉಡುಪಿಯ ಶ್ರೀಕೃಷ್ಣನ ಭಕ್ತರಾಗಿದ್ದರು. ಇವರು ಭಗವಂತನನ್ನು ಒಲಿಸಿಕೊಳ್ಳಲು ಹಲವು ಕೀರ್ತನೆಗಳನ್ನು ರಚಿಸಿದ್ದಾರೆ. ಅಂದಿನ ಸಮಾಜದಲ್ಲಿ ನಮ್ಮವರೇ ಆದ ಕೆಲವರಿಗೆ ದೇವಸ್ಥಾನಕ್ಕೆ ಪ್ರವೇಶವಿರಲಿಲ್ಲ. ಅಂತಹ ಕಠಿಣ ಸಂದರ್ಭವನ್ನು ಸಾಂದರ್ಭಿಕವಾಗಿ ಎದುರಿಸಿದವರು ಕನಕದಾಸರು. ಅಂದಿನ ಆ ಪರಿಸ್ಥಿತಿಯಲ್ಲಿ ತಮ್ಮ ಭಕ್ತಿಯ ಮುಖಾಂತರವೇ ಇಡೀ ಸಮಾಜಕ್ಕೆ ನೀಡಿರುವ ಸಂದೇಶ ಇಂದಿಗೂ ಕಾಣಸಿಗುತ್ತದೆ. ಅಂದು ದೇವಾಲಯದ ಹಿಂಬದಿಯ ಗೋಡೆಯ ಮುಂದೆ ನಿಂತು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ, ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ ನೀ ಸಿರಿಸಹಿತ ಕ್ಷೀರ ವಾರಿದಿಯೊಳಿರಲು ಎಂದು ಮನ ತುಂಬಿ ಹಾಡುತ್ತಿರುವಾಗ ಇವರ ಭಕ್ತಿಗೆ ಮೆಚ್ಚಿ ಶ್ರೀಕೃಷ್ಣನು ಹಿಂಭಾಗದ ಗೋಡೆಯನ್ನು ಒಡೆದು ಹಿಮ್ಮುಖನಾಗಿ ತಿರುಗಿ ತನ್ನ ದರ್ಶನವನ್ನು ನೀಡಿದನು. ಅಂದಿನ ಈ ಘಟನೆಗೆ ಇಂದಿಗೂ ಕೂಡ ನಾವು ಕನಕನ ಕಿಂಡಿಯ ಮೂಲಕವೇ ಶ್ರೀಹರಿಯ ದರ್ಶನ ಮಾಡುತ್ತಿದ್ದೇವೆ. ಮಾನಾಪಮಾನಗಳು ಅವನ ಕೃಪೆಯೆಂದವನು, ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು. ಜಗದ ನೋವ ಪದ ಮಾಡಿ ಹಾಡಿದವನು, ಜಗದ ನೋವ ಪದ ಮಾಡಿ ಹಾಡಿದವನು. ಎಲ್ಲರಿಗೆ ಸೋತವನು, ಎಲ್ಲರನ್ನು ಗೆಲಿದವನು. ಎಲ್ಲರಿಗೆ ಸೋತವನು, ಎಲ್ಲರನ್ನು ಗೆಲಿದವನು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಇಡೀ ಪ್ರಪಂಚವನ್ನೇ ನಿಯಂತ್ರಿಸುವ ಅಗೋಚರ ಶಕ್ತಿ ಶ್ರೀಹರಿ. ಇವನನ್ನು ನಾವು ಭಗವಂತನೆಂದು ಕರೆದಿದ್ದೇವೆ. ಈ ಅಗೋಚರ ಶಕ್ತಿಯನ್ನು ನಾವು ಪ್ರಕೃತಿಯ ವಿವಿಧ ರೂಪಗಳಲ್ಲಿ, ಪಂಚಭೂತಗಳಲ್ಲಿ ಕಾಣುತ್ತೇವೆ. ಈ ಭಗವಂತನ ವಾಸಸ್ಥಾನವೇ ಎಲ್ಲರ ಹೃದಯಗಳು. ಪ್ರತಿ ವ್ಯಕ್ತಿಯಲ್ಲಿ ಪ್ರೀತಿ, ದಯೆ, ನಂಬಿಕೆ, ವಿಶ್ವಾಸವನ್ನು ಮೂಡಿಸುತ್ತಾ ಇರುತ್ತಾನೆ ಶ್ರೀಹರಿ. ಇಂತಹ ಜೀವನ ಮೌಲ್ಯಗಳನ್ನು ನಾವು ನಮ್ಮ ಬಾಳಿನಲ್ಲಿ ಅಳವಡಿಸಿಕೊಳ್ಳಬೇಕು. ಅಂತಹ ಸಂದರ್ಭ ಬಂದಾಗ ನಾವು ತಲೆಬಾಗಿ ನಮ್ಮ ಅಹಂಕಾರವನ್ನು ದೂರಗೊಳಿಸಿ ಸಂಪೂರ್ಣ ಶರಣಾಗತಿಯನ್ನು ಕಾಣಬೇಕು. ಇಂತಹ ಬದುಕನ್ನು ರೂಪಿಸಿಕೊಳ್ಳುವ ಮಾರ್ಗವನ್ನು ಸರಳ ಕನ್ನಡದಲ್ಲಿ ನಮಗೆ ಉಣಬಡಿಸಿದ್ದಾರೆ ಶ್ರೀ ಕನಕದಾಸರು ಹಾಗೂ ಶ್ರೀ ಪುರಂದರದಾಸರು. ಈ ಭಕ್ತಿಪಂಥ ಉದಯವಾಗುವ ಮೊದಲು ವೇದೋಕ್ತ ಮಾರ್ಗದಲ್ಲಿ ಸಂಸ್ಕೃತ ಭಾಷೆಯ ಮೂಲಕ ಬದುಕಿನ ಸಾರ ಲಭ್ಯವಾಗುತ್ತಿತ್ತು. ಆದರೆ ಭಕ್ತಿಪಂಥದ ಉಗಮದಿಂದ, ಹರಿದಾಸ ಸಾಹಿತ್ಯದ ಉಗಮದಿಂದ ಕನ್ನಡದಲ್ಲಿಯೇ ದೊರಕಲು ಇವರುಗಳು ಕಾರಣೀಭೂತರಾದರು. ಈ ದಾಸ ಸಾಹಿತ್ಯದಲ್ಲಿ ಸಾರ್ವಕಾಲಿಕ ಮೌಲ್ಯಗಳು, ಭಕ್ತಿ, ಅನುಭವ, ಸಾಕ್ಷಾತ್ಕಾರಗಳು ಅಡಕಗೊಂಡಿವೆ. ವಿಜಯನಗರದ ದೊರೆ ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿ ವ್ಯಾಸರಾಯರು ಆಸ್ಥಾನ ಗುರುಗಳೆಂದು ಮನ್ನಣೆ ಪಡೆದಿದ್ದರು. ವ್ಯಾಸರಾಯರು ಮಧ್ವ ಪರಂಪರೆಯಿಂದ ಬಂದವರಾಗಿದ್ದರು. ಇವರ ಶಿಷ್ಯರುಗಳೇ ಕನಕ ಪುರಂದರರು. ಕನಕದಾಸರ ಬಗ್ಗೆ ಪುರಂದರದಾಸರು ಕೂಡ ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ಕನಕದಾಸರು ವ್ಯಾಸರಾಯರನ್ನು ಹಾಗೂ ಸೋದೆಯ ವಾದಿರಾಜರನ್ನು ತಮ್ಮ ಗುರುಗಳೆಂದು ಸ್ಮರಿಸಿದ್ದಾರೆ. ಇಂತಹ ಹರಿದಾಸ ಪರಂಪರೆಯ ಶಿಷ್ಯರಾಗಿ ಅಧ್ಯಾತ್ಮದ ಪಾಠವನ್ನು ಕಲಿತವರು ಕನಕದಾಸರು. ಕನಕದಾಸರು ಹರಿಹರ ಇಬ್ಬರನ್ನೂ
ಪ್ರೀತಿ ಗೌರವದಿಂದ ಕಾಣುತ್ತಿದ್ದರು ಎಂದು ಕೂಡ ತಿಳಿದುಬರುತ್ತದೆ. ಇವರು ಸಾಹಿತ್ಯ ಲೋಕಕ್ಕೆ ಬರುವ ಮೊದಲು ಇವರ ಇನ್ನೊಂದು ಮುಖವು ಇಂತಿದೆ. ನಮಗೆ ದೊರೆತಿರುವ ಮಾಹಿತಿಯ ಪ್ರಕಾರ ಕನಕದಾಸರು ವಿಜಯನಗರದ ಅರಸರ ಪಾಳೆಯಗಾರನ ಮಗನಾಗಿ ಹುಟ್ಟಿ ವೀರೋಚಿತ, ಯುದ್ಧವಿದ್ಯೆ, ಬೇಟೆ, ಕತ್ತಿವರಸೆ ಮೊದಲಾದವನ್ನು ಕಲಿತಿದ್ದರು. ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಜನಿಸಿದುದರಿಂದ ಇವರಿಗೆ ತಿಮ್ಮಪ್ಪ ಎಂದು ಕರೆಯಲಾಗಿತ್ತು. ಇವರ ಪೋಷಕರು ಬೇಗನೆ ಇಹಲೋಕ ತ್ಯಜಿಸಿದುದರಿಂದ ಇವರಿಗೆ ಅರಸೊತ್ತಿಗೆಯ ಡಣಾಯಕ ವೃತ್ತಿ ದೊರಕಿತು. ಅಲ್ಲದೆ ಇವರಿಗೆ ಭೂಮಿಯಲ್ಲಿ ಹೂಳಿಟ್ಟಿದ್ದ ನಿಧಿಯೂ ದೊರಕಿತು. ಆ ನಿಧಿಯಿಂದ ಇವರು ದೇವಾಲಯ ನಿರ್ಮಾಣಗಳಿಗೆ ಬಳಸಿದುದರಿಂದ ಇವರಿಗೆ ಕನಕ, ಕನಕನಾಯಕ ಎಂದು ಕರೆದರು. ಇವರು ಯುದ್ಧಗಳಲ್ಲಿ ನೇರವಾಗಿ ಪಾಲುಗೊಂಡಿದ್ದರು ಎಂದು ಕೂಡ ತಿಳಿದುಬರುತ್ತದೆ. ಅದಕ್ಕೆ ಅವರ ಕೀರ್ತನೆಯ ಈ ಸಾಲುಗಳೇ ಸಾಕ್ಷಿ. ಕನಕ ದಳದಲ್ಲಿ ಕಲೆತನೆಂದರೆ ಫೌಜು ಕನಕು ಮನಕಾಗುವುದು. ಹೀಗೆ ಯುದ್ಧರಂಗದಲ್ಲಿ ಗಾಯಗೊಂಡು ಬಿದ್ದಿದ್ದ ಸಂದರ್ಭದಲ್ಲಿ ಅವರನ್ನು ಶ್ರೀಹರಿ ಎಬ್ಬಿಸಿ ಕಾಪಾಡಿದ್ದನು ಎನ್ನುವರು. ಇವರಿಗೆ ಅಂದು ಬಿದ್ದ ಪೆಟ್ಟು ಅಂತಿಂತ ಪೆಟ್ಟಲ್ಲ, ಅವರ ತೋಳ್ಬಳದ ಅಹಂಕಾರಕ್ಕೆ ಬಿದ್ದ ಪೆಟ್ಟು ಅದು. ಇದರ ಪರಿಣಾಮವಾಗಿ ಶ್ರೀಹರಿಯತ್ತ ಇವರ ಮನಸ್ಸು ಹರಿಯಿತು. ಅವನ ಕರುಣೆ ದೊರಕಿತು. ಭಗವಂತನ ಆಶ್ರಯವನ್ನು ಬಯಸಿತು. ಇವರಲ್ಲಿದ್ದ ದೈಹಿಕ ಅಹಂ ದೂರವಾಗಿ ಮನಸ್ಸು ಭಕ್ತಿಯತ್ತ ವಾಲಿತು. ಕನಕರು ಯುದ್ಧ ಸಂದರ್ಭದಲ್ಲಿ ತಾವು ಕಂಡ ಸಾವು ನೋವುಗಳು ಅವರ ಮನಸ್ಸನ್ನು ಪರಿವರ್ತನೆಗೆ ಒಳಪಡಿಸಿತು. ಇದರೊಂದಿಗೆ ಕನಕರ ವೈಯಕ್ತಿಕ ಬದುಕಿನಲ್ಲಿ ಆದ 2 ನೋವಿನ ಸಂಗತಿಗಳು ಅವರನ್ನು ಅಧ್ಯಾತ್ಮದ ಕಡೆಗೆ ಸೆಳೆಯಲು ಕಾರಣವಾದವು. ಅವರ ಹೆಂಡತಿಯ ವಿಯೋಗ ಹಾಗೂ ತದನಂತರ ಅವರ ತಾಯಿಯ ಅಗಲುವಿಕೆ. ಈ 2 ಬಲವಾದ ಪೆಟ್ಟುಗಳಿಂದ ಕನಕನಾಯಕರ ಮನಸ್ಸಿಗೆ ಭಾರೀ ನೋವುಂಟು ಮಾಡಿತು. ಮುಂದಿನ ದಿನಗಳಲ್ಲಿ ಅವರ ಜೀವನದ ದಿಕ್ಕೆ ಬದಲಾಯಿಸಲು ಕಾರಣವಾಯಿತು. ಅದಕ್ಕೆ ಪೂರಕವಾಗಿ ಶ್ರೀ ವ್ಯಾಸರಾಯರ ಭೇಟಿ, ಅವರಿಂದ ಶಿಷ್ಯತ್ವ ಸ್ವೀಕಾರದಿಂದ ಕನಕದಾಸರು ಎಂಬ ಕೀರ್ತಿಗೆ ಪಾತ್ರರಾದರು. ಕನಕದಾಸರ ಮನಸ್ಸು ಭಕ್ತಿಗೆ ಒಲಿದ ನಂತರ ಮುಕ್ತಿಯ ಕಡೆಗೆ ಕೂಡ ಗಮನವರಿಸಿತು. ಇವರ ಬದುಕು ಬದಲಾಯಿತು. ಶ್ರೀಹರಿಯ ಕಾಗಿನೆಲೆಯ ಆದಿಕೇಶವನ ಭಕ್ತರಾಗಿ ನೂತನ ಬದುಕನ್ನು ಪ್ರಾರಂಭಿಸಿದರು. ಅಂದಿನಿಂದ ಇವರ ಬದುಕು ಬದಲಾಯಿತು. ಅವರ ಇದುವರೆವಿಗಿನ ಬದುಕು ವ್ಯರ್ಥವೆನಿಸಿತು. ಸಾರ್ಥಕ ಬಾಳನ್ನು ಅರಸುತ್ತಾ ಮುಂದೆ ಸಾಗಿದರು. ಕನಕದಾಸರು ಈಗಾಗಲೇ ನಾನು ಹೇಳಿದಂತೆ ಹರಿಹರರು ಸಮಾನರು, ಏಕಸ್ಥರು, ಇಬ್ಬರೂ ಪೂಜಾರ್ಹರು ಎಂದು ನಂಬಿ ಮುಂದೆ ಸಾಗಿದವರು. ಇದಕ್ಕೆ ಪೂರಕವಾಗಿ ಅವರ ಕೃತಿ 6 ಬಲ್ಲರು ಹರಿಹರಾದಿಗಳ ಮಹಿಮೆಯೇನು ಎಂದು ರಚಿಸುವ ಮೂಲಕ ಹರಿಹರ ಇಬ್ಬರಿಗೂ ಸಮಾನ ಗೌರವವನ್ನು ನೀಡಿದವರು. ಕನಕದಾಸರು ಯಾವ ಮತವನ್ನು ದ್ವೇಷಿಸಲಿಲ್ಲ, ಯಾವ ಮತಕ್ಕೂ ಅಂಟಿಕೊಳ್ಳಲೂ ಇಲ್ಲ. ಜಾತಿ ಮತಗಳಿಂದ ಮೀರಿದ ಮೇರು ವ್ಯಕ್ತಿತ್ವ ಇವರದು. ತಮ್ಮ ಇದುವರೆವಿಗಿನ ಬದುಕಿನ ಘಟನೆಗಳನ್ನು ಮರೆಯಲೋ ಎಂಬಂತೆ ಇವರ ಮನಸ್ಸು ಹರಿದಾಸ ಸಾಹಿತ್ಯದತ್ತ ವಾಲಿತು. ಅನಂತರ ಇವರು ಶ್ರೀಹರಿಯ ದಾಸಾನುದಾಸರಾದರು. ಕನಕದಾಸರು ಸಾಹಿತ್ಯದ ವಿವಿಧ ಪ್ರಕಾರಗಳಾದ ಕೀರ್ತನೆಗಳು, ಸುಳಾದಿಗಳು, ಉಗಾಭೋಗಗಳು, ದ್ವಿಪದಿ, ತ್ರಿಪದಿ, ಚೌಪದಿ, ಷಟ್ಪದಿ ಮುಂತಾದ ಕಾವ್ಯ ಶೈಲಿಗಳಲ್ಲಿ ಲಭ್ಯವಿದೆ. ಸರಿಸುಮಾರು 316 ಕೀರ್ತನೆಗಳು ಲಭ್ಯವಾಗಿದೆ ಎಂದು ತಿಳಿದುಬಂದಿದೆ. ನಮ್ಮ ಬದುಕಿನಲ್ಲಿ ಕಾಣಬರುವ ಮುಸುರೆಗಳನ್ನು ತೊಳೆಯಲು ದಾಸ ಸಾಹಿತ್ಯದಲ್ಲಿ ಸರಳ ಕೃತಿಗಳು ರೂಪುಗೊಂಡವು. ಅಂತಹ ಹಲವು ಕೃತಿಗಳು ಕನಕದಾಸರಿಂದ ಹೊರಹೊಮ್ಮಿದೆ. ಇಂತಹ ಅಮೂಲ್ಯ ಕೃತಿಗಳನ್ನು ಉಣಬಡಿಸಿದ ಕನಕದಾಸರಿಗೆ ಶ್ರೀಕೃಷ್ಣನು ಒಲಿಯದಿರಲು ಸಾಧ್ಯವೇ? ಆದುದರಿಂದಲೇ ತನ್ನ ಭಕ್ತನಿಗೆ ದರ್ಶನ ನೀಡಲು ಕೃಷ್ಣನು ಹಿಂದೆ ಮುಂದೆ ನೋಡದೆ ಒಲಿದು ಬಂದನು. ಇದು ಭಕ್ತ ಹಾಗೂ ಭಗವಂತನ ನಡುವಿನ ಸೇತುವೆಯಾಗಿ ಭಕ್ತಿ ಭಾವ ಮೂಡಿದೆ. ಇಂತಹ ಹಲವು ಕೃತಿಗಳನ್ನು ಕನಕದಾಸರು ರಚಿಸಿದ್ದಾರೆ. ಅವುಗಳೆಂದರೆ ದಾಸರ ಮನೆಯ ದಾಸಿಯರ ಮಗ ನಾನು, ಮಂಕುದಾಸ, ಮರುಳದಾಸ ಎಂದು ಹೇಳುವ ಮೂಲಕ ಮಾನವನಾದ ನಾನು ನಿನ್ನಲ್ಲಿ ಸಂಪೂರ್ಣ ಶರಣಾಗತಿ ಹೊಂದಿದ್ದೇನೆ ಎಂಬ ಸಂದೇಶವನ್ನು ನೀಡಿದ್ದಾರೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ನಿಖಿಲ ಗಣಭರಿತ ಪರಮ ಪಾವನ ಚರಿತ ಎಂದಿದ್ದಾರೆ. 6 ಬಾಳಿದರೇನು, ಊರ ನಾಳಿದರೇನು, ನಾರಾಯಣನ ಸ್ಮರಣೆ ನಮಗಿಲ್ಲದನಕ. ಹೀಗೆ ದೇವರ ಪರಮಭಕ್ತ ಎಂದು ಬಿಂಬಿಸಿಕೊಂಡಿದ್ದಾರೆ. ಇಂತಹ ಕೀರ್ತನೆಗಳ ಮೂಲಕ ತಮ್ಮ ಆಸೆ ಆಕಾಂಕ್ಷೆಗಳು
ಈಡೇರಿದೆ ಎಂಬ ಸಂತೃಪ್ತ ಭಾವ ಇವರದು. ಇವರ ಕೀರ್ತನೆಗಳಲ್ಲಿ ಭಾಗವತ, ರಾಮಾಯಣ, ಮಹಾಭಾರತದ ಅಂಶಗಳಾದ ಬ್ರಹ್ಮನಿಗೆ ತಲೆ ಹೋದದ್ದು, ಭೀಮ ಬಾಣಸಿಗನಾದದ್ದು, ಬಿಲ್ಗಾರನಾದ ಅರ್ಜುನ ಬೃಹನ್ನಳೆಯಾದದ್ದು, ಕೃಷ್ಣ ಬೆಣ್ಣೆ ಕಳ್ಳನೆಂಬುದು, ಧ್ರುವ, ಶುಕ, ಶೌನಕ, ಗಂಗೆ, ರೇಣುಕೆಯ ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿಯ ಕೀರ್ತನೆಗಳನ್ನು ಓದುವಾಗ ಕೇಳುವಾಗ ಕನಕದಾಸರು ಪಂಡಿತರು, ಶಾಸ್ತ್ರವೇತ್ತರು ಎಂಬುದಾಗಿ ಅರಿಯಬಹುದು. ಕನಕನೆಂದರೆ ಕನಕ, ಜನರ ಕಂಠರದ ಬೆಳಕು, ಕುಲಭೇದ ಮೀರಿದವ ನೀನೆಲ್ಲರವ. ಕನಕನೆಂದರೆ ಕನಕ, ಜನರ ಕಂಠರದ ಬೆಳಕು, ಕುಲಭೇದ ಮೀರಿದವ ನೀನೆಲ್ಲರವ. ನಿನ್ನ ಸ್ಮರಣೆಯೇ ನಮಗೆ ಕಲ್ಪವೃಕ್ಷವೂ ದೇವ ದೇವ. ಕನಕದಾಸರ ಮುಂಡಿಗೆಗಳು ಅವರ ವಿದ್ವತ್ತು, ಪಾಂಡಿತ್ಯಗಳ ಪ್ರತೀಕವಾಗಿದೆ. ಇವರು ಪುರಾಣ, ಇತಿಹಾಸ, ಉಪನಿಷತ್ತುಗಳನ್ನು ಚೆನ್ನಾಗಿ ಬಲ್ಲವರು ಹಾಗೂ ಅರ್ಥೈಸಿಕೊಂಡವರು ಎಂಬುದು ಪ್ರಚುರವಾಗುತ್ತದೆ. ಕುಲ ಕುಲ ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಬಲ್ಲಿರಾ ಎಂದು ಎಚ್ಚರಿಸಿದ್ದಾರೆ. ಜಾತಿ ಮತಗಳ ವಿಷಯದಲ್ಲಂತೂ ಕನಕದಾಸರು ಖಂಡಿತವಾದಿಗಳು. ಮನುಷ್ಯನ ಹುಟ್ಟಿನಿಂದ ಅವನ ಜಾತಿ ನಿರ್ಧಾರವಾಗುವುದು ಇಲ್ಲ ಎಂಬುದು ಅವರ ದೃಢ ನಿಲುವು ಎಂಬುದು ಮೇಲಿನ ಕೀರ್ತನೆಯಿಂದ ಸ್ಪಷ್ಟವಾಗುತ್ತದೆ. ಮತ್ತೊಂದು ಕೃತಿಯಲ್ಲಿ ಕುಲ ಕುಲ ಕುಲವೆನ್ನುತಿಹರು, ಕುಲವ್ಯಾವುದು ಸತ್ಯ ಸುಖವುಳ್ಳ ಜನರಿಗೆ ಮುಂದುವರೆದು ತಮ್ಮ ಮನದಾಳದ ಮಾತಿನ ಮೂಲಕ ಆತ್ಮ ಯಾವ ಕುಲ, ಜೀವ ಯಾವ ಕುಲ ಎಂದು ಪ್ರಶ್ನಿಸಿದ್ದಾರೆ. ನಿಷ್ಠೆಯಿಲ್ಲದವರು, ಪರಿಶುದ್ಧ ನಡೆಯಿಲ್ಲದವರು ಯಾವ ಜಾತಿಯಲ್ಲೇ ಹುಟ್ಟಿರಲಿ ಅಂತಹವರನ್ನು ನಿರ್ಭಯವಾಗಿ ನೇರವಾಗಿ ಟೀಕಿಸಿದ್ದಾರೆ ಕನಕದಾಸರು. ಅದಕ್ಕೆ ತೀರ್ಥವನ್ನು ಪಿಡಿದವರೆಲ್ಲ ತಿರುನಾಮಧಾರಿಗಳೇ, ಜನ್ಮ ಸಾರ್ಥಕವಿಲ್ಲದವರೆಲ್ಲ ಭಾಗವತರೇ ಎಂದು. ತನುವನ್ನು ನೇಗಿಲ ಮಾಡಿ, ಹೃದಯವನ್ನು ಹೊಲ ಮಾಡಿ, ಜ್ಞಾನವನ್ನು ಮಿಣಿ ಕಣ್ಣಿ ಹಗ್ಗ ಮಾಡಿ, ನಿಮ್ಮ ಮನವೆಂಬ ಧ್ಯಾನವನ್ನು ನೋಡಿ ಬಿತ್ತಿರಯ್ಯ ಎಂದು ದೇಹ ದೇಗುಲವನ್ನು ವರ್ಣಿಸಿದ್ದಾರೆ. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ, ನಿತ್ಯ ಅನ್ನದಾನವಿರಲು ಭಯವು ಏತಕ್ಕೆ ಎಂದಿದ್ದಾರೆ. ಹಿಂದೆ ನನ್ನ ಬೈದವರೆಲ್ಲ ಚೆಂದಾಗಿರಲಿ, ಮುಂದೆ ನನ್ನ ಬೈಯುವವರೆಲ್ಲ ಅಂದಣ ಏರಲಿ ಎಂದು ತಮ್ಮನ್ನು ಟೀಕಿಸುವವರನ್ನು ಕೂಡ ದ್ವೇಷಿಸದೆ ಅವರಿಗೆ ಒಳ್ಳೆಯದನ್ನು ಬಯಸುವ ಹೃದಯ ವೈಶಾಲ್ಯವುಳ್ಳವರು ನಮ್ಮ ಕನಕದಾಸರು. ಪರಸತಿಯ ನೋಡದಿರು, ದುರ್ಜನರ ಕೂಡದಿರು, ಗರ್ವದ ಮಾತುಗಳನ್ನು ಆಡದಿರು ಎಂದು ಜೀವನದಲ್ಲಿ ಯಾವ ಎಚ್ಚರಿಕೆಯ ಬದುಕನ್ನು ನಡೆಸಬೇಕು ಎಂಬ ಕಿವಿ ಮಾತುಗಳನ್ನು ಆಡಿದ್ದಾರೆ. ತೊರೆದು ಜೀವಿಸಬಹುದೇ ಅರಿನಿನ್ನ ಚರಣಗಳ ಎಂದು ಭಗವಂತನನ್ನು ಬಿಟ್ಟು ಬೇರೆ ಯಾವ ಮಾರ್ಗವೂ ಇಲ್ಲ ಎಂಬುದನ್ನು ಈ ಕೃತಿಯ ಮೂಲಕ ಭಗವಂತನ ಇರುವಿಕೆಯನ್ನು ಪರಿಚಯಿಸಿದ್ದಾರೆ. ಸಾಕು ಸಾಕು ಮನುಜ ಸೇವೆಯು ರಂಗಯ್ಯ, ಇನ್ನು ಸಾಕು ಸಾಕು ಮನುಜ ಸೇವೆ ಮಾಡಿ ಮಾಡಿ ದಣಿದು ನೊಂದೆ ನಾನು, ಬೇಕು ನಿನ್ನ ಪಾದ ಭಜನೆ ಲೋಕದೊಡೆಯ ರಂಗರಾಯ ಎಂದು ತಮ್ಮ ಅಧ್ಯಾತ್ಮ ಬಗೆಗಿನ ತಿರುವನ್ನು ಈ ರೀತಿ ಕೀರ್ತನೆಯಲ್ಲಿ ತಿಳಿಸಿದ್ದಾರೆ. ಶ್ರೀಹರಿಯನ್ನು ಪ್ರಾರ್ಥಿಸುತ್ತಾ ಹೊಗಳುತ್ತಾ ಇದ್ದ ಕನಕದಾಸರ ಮನಸ್ಸಿಗೆ ಕಳವಳಿಸಿದ ಹೃದಯಕ್ಕೆ ಆ ಹರಿಯನ್ನು ಸಾಕ್ಷಾತ್ ಕಂಡಂತೆ ಭಾಸವಾಗುತ್ತದೆ. ಆಗ ಇದ್ದೀಯಾ ಶ್ರೀಹರಿ, ನೀನೊಲಿದು ಬಂದಿದ್ದೀಯಾ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಮುಂದುವರಿದು ತಾವು ಹಂಬಲಿಸಿ ಕೂಗಿ ಕರೆದ ಆದಿಕೇಶವನು ತಮ್ಮ ಹೃದಯದಲ್ಲೇ ಬಂದು ನೆಲೆಯಾಗಿ ನಿಂತಹ ಅನುಭವವಾಗಿರುವುದನ್ನು ಈ ರೀತಿಯಲ್ಲಿ ಬಣ್ಣಿಸಿದ್ದಾರೆ. ಬದುಕಿದನು ಬದುಕಿದನು ಭವ ಎನಗೆ ಹಿಂಗಿತು, ಪದುಮನಾಭನ ಪಾದ ದೊಲಿಮೆ ಎನಗಾಯಿತು, ಹರಿತೀರ್ಥ ಪ್ರಸಾದ ಎನ್ನ ಚಿಕ್ವೆ ಗೊದಗಿತು, ಹರಿಯ ನಾಮಾಮೃತ ಕಿವಿ ಗೊದಗಿತು, ಹರಿಯ ದಾಸರು ಎನ್ನ ಬಂದು ಬಳಗಾದರೂ, ಹರಿಯ ಶ್ರೀಮುದ್ರೆ ಆಭರಣವಾಯಿತು ಎಂದು ಸಂತೃಪ್ತಿಯನ್ನು ಹೊಂದಿದ್ದಾರೆ. ಕನಕದಾಸರ ಹಾಸ್ಯ ಪ್ರವೃತ್ತಿಯ ಕೀರ್ತನೆಗಳು ಸಹ ಲಭ್ಯವಿದೆ. ಉದಾಹರಣೆಗೆ ನಮ್ಮಮ್ಮ ಶಾರದೆ ಉಮಾಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ ಎಂದು ಮುಂದುವರಿದು ಕಮ್ಮ ಗೊಲ್ಲನ ವೈರಿ ಸುತನಾಥ ಸೊಂಡಿಲ ಹೆಮ್ಮೆಯ ಗಣನಾಥನೇ, ಮೋರೆ ಕಪ್ಪಿನ ಭಾವ ಮೊರದಗಲ ಕಿವಿ ಕೋರೆ ದಾಡೆಯವನು ಯಾರಮ್ಮ ಎಂಬುದು ನಮ್ಮ ಕಣ್ಣ ಮುಂದೆ ಬರುತ್ತದೆ. ಹಾವು ಹಿಡಿಯಲುಬಹುದು, ಹರಣ ಕೊಡಲೀಬಹುದು,
ಬೇವ ಕಿಚ್ಚನು ಬೇಕಾದರೂ ಹಿಡಿದು ನುಂಗಬಹುದು. ಆದರೆ ಹೆಣ್ಣು ಕೊಟ್ಟ ಮಾವನ ಮನೆಯಲ್ಲಿ ಮಾತ್ರ ಇರಬಾರದು ಎಂಬ ಕೃತಿಯ ಮೂಲಕ ಅಳಿಯಂದಿರಿಗೆ ಕಿವಿಮಾತು ಹೇಳಿದ್ದಾರೆ. ಗಾದೆಗಳ ಮೂಲಕ ಎಚ್ಚರಗೊಳಿಸುವ ಕಾರ್ಯವನ್ನು ಕೂಡ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಬರುವಂತೆ ನೋಡಿಕೊಂಡಿದ್ದಾರೆ. ಇದಕ್ಕೆ ಉದಾಹರಣೆಯಾಗಿ ಬಾಯಿ ನಾರಿದ ಮೇಲೆ ಏಕಾಂತವೇ, ತಾಯಿ ತೀರಿದ ಮೇಲೆ ತೌರಾಸೆಯೇ, ಚಳಿ ಜ್ವರಕ್ಕೆ ಚಂದನ ಲೇಪ ಹಿತವೇ, ಚಿಂತೆಯಿಲ್ಲದ ಅರಸು ಮುರಿದ ಕಾಲಿನ ಗೊರಸು ಎಂದು ಮನುಷ್ಯನ ಅಹಂಕಾರವನ್ನು ಪ್ರಶ್ನಿಸುವ ರೀತಿಯಲ್ಲಿ ಅವರ ಕೃತಿ ಹೀಗಿದೆ. ರೂಪದಲ್ಲಿ ಮನ್ಮಥನೇ, ಶಾಪದಲ್ಲಿ ಗೌತಮನೇ, ಕೋಪದಲ್ಲಿ ದೂರ್ವಾಸ ಮುನಿಯೇ ನೀನು, ತಪದಲ್ಲಿ ವ್ಯಾಸನೇ, ಕೃಪೆಯಲ್ಲಿ ಬಲೀಂದ್ರನೇ, ನಿಪುಣತ್ವದಲ್ಲಿ ನಾರದ ಮುನಿಯೇ ನೀನು ಎಂದು ಹೇಳುವ ಮೂಲಕ ನಾವು ನಮ್ಮದೇ ಆದ ಇತಿಮಿತಿಯಲ್ಲಿ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂಬ ಸಂದೇಶ ನೀಡಿದ್ದಾರೆ. ಸಮಾಜದ ವಿವಿಧ ವರ್ಗಗಳ ಬಹುಕೃತ ವೇಷ ವೃತ್ತಿಗಳು ಕೇವಲ ಹೊಟ್ಟೆಪಾಡಿಗಾಗಿ ಎನ್ನುವ ಕಟು ವಾಸ್ತವವನ್ನು ತಮ್ಮ ಈ ಕೃತಿಯ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ. ಒಟ್ಟಾರೆಯಾಗಿ ಕನಕದಾಸರನ್ನು ಕನ್ನಡ ಸಾಹಿತ್ಯದ ದಿಗ್ಗಜ, ಕನ್ನಡ ಸಾಹಿತ್ಯದ ಚಿನ್ನದ ಗಣಿ ಎಂದು ವಿದ್ವಾಂಸರು ಬಣ್ಣಿಸಿದ್ದಾರೆ. ಜನನಾಯಕನಾಗಿ ದಂಡನಾಯಕನಾಗಿದ್ದ ಕನಕರು ವೈರಾಗ್ಯಕ್ಕೊಳಗಾಗಿ ಭಕ್ತಿ ಮಾರ್ಗದಿಂದ ಮುಕ್ತಿ ದೊರಕಲಿದೆ ಎಂಬ ಅಂಶವನ್ನು ಪ್ರಚುರಪಡಿಸಿದ ದಾಸವರೇಣ್ಯರು. ಕನಕದಾಸರು ಎಲ್ಲ ರೀತಿಯ ವೈವಿಧ್ಯತೆಯ ವಿಷಯಗಳನ್ನು ತಮ್ಮ ಕೀರ್ತನೆಯಲ್ಲಿ ಅಳವಡಿಸಿದ್ದಾರೆ. ಅಂದರೆ ಸಾಮಾಜಿಕ ಜೀವನ, ಸಮಾನತೆ, ಭಕ್ತಿ, ವೈರಾಗ್ಯ, ವಾತ್ಸಲ್ಯ, ಶರಣಾಗತಿ ಮುಂತಾದವು. ಮೋಹನ ತರಂಗಿಣಿ ಎಂಬ ಕಾವ್ಯದಲ್ಲಿ ಸ್ಕಾಂದ ಪುರಾಣ, ಮಹಾಭಾರತ, ಭಾಗವತ, ವಿಷ್ಣು ಪುರಾಣಗಳಲ್ಲಿನ ಅಂಶಗಳು ಕಂಡಿವೆ. ನಳಚರಿತ್ರೆ ಎಂಬ ಕಾವ್ಯದಲ್ಲಿ ನಳ ದಮಯಂತಿಯರ ಪರಿಶುದ್ಧ ಪ್ರೇಮದ ಕಥೆಯನ್ನು ತೆಗೆದುಕೊಂಡು ಬರೆದಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿರುವ ನಳ ದಮಯಂತಿಯರ ಕಥೆಯೇ ಇದರ ವಸ್ತು. ಹೃದಯ ಮಿಡಿಯುವ ಸನ್ನಿವೇಶಗಳನ್ನು ನಿರ್ವಹಣೆ ಮಾಡುತ್ತಾ ಸರಳ ಹಾಗೂ ನೇರವಾಗಿ ನಿರೂಪಣೆ ಮಾಡಿದ್ದಾರೆ. ಆದುದರಿಂದ ಓದುಗರ ಹೃದಯ ಗೆದ್ದಿದ್ದಾರೆ ಈ ಕೃತಿಯ ಮೂಲಕ ಕನಕದಾಸರು. ರಾಮ ಧಾನ್ಯ ಚರಿತ್ರೆಯಲ್ಲಿ ವನವಾಸದಲ್ಲಿದ್ದ ಪಾಂಡವರಿಗೆ ಶಾಂಡಿಲ್ಯ ಮುನಿ ಹೇಳಿದ ಕಥೆಯನ್ನು ನಿರೂಪಿಸಿದ್ದಾರೆ. ಇದರಲ್ಲಿ ಅವರು ಭತ್ತ ಉಳ್ಳವರ ಸಮಾಜದ ಮೇಲುವರ್ಗದವರ ಪ್ರತಿನಿಧಿ, ರಾಗಿ ಬಡವರ ಸಂಕೇತ ಎಂಬಂತಿದೆ ಎಂದರೂ ಅಂತಿಮವಾಗಿ ರಾಮ ಹನುಮರು ಭತ್ತ ರಾಗಿ ಇದ್ದಂತೆ ಎಂದು ಹೇಳುವ ಮೂಲಕ ಮೇಲು ಕೀಳು ಭಾವನೆಗಳು ಇರಬಾರದು ಎಂಬ ಎಚ್ಚರದ ಸಂದೇಶ ನೀಡಿದ್ದಾರೆ. ಹರಿಭಕ್ತಿ ಸಾರದಲ್ಲಿ ಅನನ್ಯ ಭಕ್ತಿಯ ಶರಣಾಗತಿ, ಸಾಮಾಜಿಕ ಮೌಲ್ಯಗಳು, ಭಕ್ತಿಯ ಪ್ರಾಮುಖ್ಯತೆಯನ್ನು ಬಣ್ಣಿಸಿದ್ದಾರೆ. ಮುಕ್ತಿಗೆ ಭಕ್ತಿಯೇ ಕಾರಣವು, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಮುಕ್ತಿ ಎಂಬ ಅಂಶವನ್ನು ಸಾರಿದ್ದಾರೆ. ಸಮಾಜಕ್ಕೆ ಈ ಕಾವ್ಯದ ಮೂಲಕ ನೀಡಿರುವ ಸಂದೇಶ, ಜಗತ್ತಿನಲ್ಲಿ ನಾವು ಪ್ರೀತಿಸುವುದು ಆತ್ಮವನ್ನು, ಅಲ್ಲಿಂದಾಚೆಗೆ ಎಲ್ಲ ಆತ್ಮಗಳ ಗುರಿಯಾದ ಪರಮಾತ್ಮನನ್ನು. ಈ ಗುರಿಯ ಸಾಧನೆಗೆ ಅಡ್ಡ ಬರುವ ಜಾತಿ, ಮತ, ಅಹಂಕಾರ, ಸ್ವಾರ್ಥವೇ ಮೊದಲಾದ ಕೆಟ್ಟ ಭಾವನೆಗಳನ್ನು ಅಟ್ಟಿ ನಮ್ಮ ಗುರಿಯನ್ನು ಸಾಧಿಸಬೇಕಾಗಿದ್ದಾರೆ ಎಂದು ಹೇಳಿದ್ದಾರೆ. ಇವೆಲ್ಲಕ್ಕಿಂತ ಮಿಗಿಲಾಗಿ ಕನಕದಾಸರು ಮಾನವೀಯತೆ ಉಳ್ಳವರು, ಹೃದಯವಂತಿಕೆ ಉಳ್ಳವರು, ಸಮಾಜದ ಎಲ್ಲ ಸ್ತರದ ಜೀವನಕ್ಕೂ ಪ್ರತಿಕ್ರಿಯಿಸಬಲ್ಲವರು, ಸಮಾಜದ ಬಗ್ಗೆ ಕಳಕಳಿ ಇದ್ದಂಥವರು, ಬದಲಾವಣೆ ತರಬೇಕೆಂಬ ಹಂಬಲ ಇದ್ದವರು, ಜಾತಿ ಮತಗಳನ್ನು ಮೀರಿ ಬೆಳೆದು ನಿಂತ ವಿಭೂತಿ ಪುರುಷರು, ಭಕ್ತಿ ಮುಕ್ತಿಗಳಿಗೆ ಧರ್ಮ, ಲಿಂಗ, ಜಾತಿ, ವರ್ಗ ಈ ಯಾವ ಕಟ್ಟುಪಾಡುಗಳೂ ಇಲ್ಲವೆಂದು ನಿರೂಪಿಸಿದವರು, ಹರಿಭಕ್ತಿಯ ಮೂಲಕ ಮನುಜ ಮತವನ್ನು ಬೋಧಿಸಿದ ಹರಿಕಾರರು, ಸಂತರಾಗಿ, ಸಾಧಕರಾಗಿ, ಭಕ್ತರಾಗಿ, ಭಾಗವತರಾಗಿ, ಕವಿಯಾಗಿ ಸಲ್ಲುವ ಕನಕದಾಸರು ನಮಗೆ ಇಂದಿಗೂ ಪ್ರಸ್ತುತರು. ಇವರಿಗೆ ನಮ್ಮ ನಮನಗಳು. ಇವರ ಮಾರ್ಗದಲ್ಲಿ ನಾವು ಒಂದು ಹೆಜ್ಜೆ ಇಟ್ಟರೂ ನಮ್ಮ ಜೀವನ ಸಾರ್ಥಕವಾಗುವುದು. ಕನಕದಾಸರನ್ನು ವ್ಯಾಸರಾಯರು ಒಮ್ಮೆ ಸ್ವರ್ಗಕ್ಕೆ ಯಾರು ಹೋಗಬಹುದು ಎಂದು ಕೇಳಿದಾಗ ಕನಕದಾಸರು ನಾನು ಹೋದರೆ ಹೋಗಬಹುದು ಎಂದಿದ್ದರು. ಇವರ ಮಾತಿಗೆ ಮೆಚ್ಚಿದ್ದರು ಅವರ ಗುರುಗಳು. ಇದರ ಗೂಢಾರ್ಥವೆಂದರೆ ನಾನು ಎಂಬ ಅಹಂಕಾರ ಹೋದರೆ ನಾವು ಎಲ್ಲಿಗೆ ಬೇಕಾದರೂ ಹೋಗಬಹುದು, ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಎಂಬುದು. ಇನ್ನೊಂದು ಬಾರಿ ಎಲ್ಲರಿಗೂ ಬಾಳೆಹಣ್ಣನ್ನು ನೀಡಿ ಯಾರೂ ಇಲ್ಲದ ಪ್ರದೇಶದಲ್ಲಿ ತಿಂದು ಬಂದಿರಿ ಎಂದಿದ್ದರು ಇವರ ಗುರುಗಳು. ಆಗ ಕನಕದಾಸರು ಸ್ವಲ್ಪ ಸಮಯದ ನಂತರ ಹಣ್ಣನ್ನು ಕೈ ಹಿಡಿದು ಬಂದಿದ್ದರು. ಅದಕ್ಕೆ ಅವರ ಉತ್ತರ ಮಾರ್ಮಿಕವಾಗಿತ್ತು.
ಭಗವಂತ ಎಲ್ಲ ಕಡೆಯೂ ಇದ್ದಾನೆ, ಆದುದರಿಂದ ಯಾರೂ ಇಲ್ಲದ ಪ್ರದೇಶವೇ ಇಲ್ಲವೆಂದು ಹೇಳಿದರು. ಇದೂ ಕೂಡ ಅವರ ವಿದ್ವತ್ ಪೂರ್ಣ ವ್ಯಕ್ತಿತ್ವಗೆ ಹಿಡಿದ ಕನ್ನಡಿ. ಇಂದು ನಾವು ಕನಕದಾಸರನ್ನು ಒಂದು ಜಾತಿಗೆ, ಸಮುದಾಯಕ್ಕೆ ಸೀಮಿತಗೊಳಿಸುವುದು ಸರಿಯಲ್ಲ. ಇಂತಹ ಎಲ್ಲ ಮಹನೀಯರುಗಳನ್ನು ನಮ್ಮ ಸಮಾಜ ಸುಧಾರಕರುಗಳು ಎಂದು ಗೌರವಿಸಬೇಕಾಗಿದೆ. ಇಂತಹ ಮಹನೀಯರ ಜಯಂತಿಯನ್ನು ಎಲ್ಲ ಸಮುದಾಯದವರು, ಇಡೀ ಸಮಾಜವು ಆಚರಿಸುವಂತಾಗಬೇಕು. ಈ ನಿಟ್ಟಿನಲ್ಲಿ ನಮ್ಮ ನಾಡಿನ ಹಿರಿಯರು, ಅಧಿಕಾರಿಗಳು, ರಾಜಕಾರಣಿಗಳು ಎಲ್ಲ ಮಹಾಪುರುಷರ ಜಯಂತಿಯನ್ನು ಎಲ್ಲರೊಂದಿಗೆ ಆಚರಿಸುವ ರೀತಿಯಲ್ಲಿ ಪ್ರೋತ್ಸಾಹಿಸಬೇಕಾಗಿದೆ. ಕನಕದಾಸರು ಕಲಿಯುಗ ಕಂಡ ಅತ್ಯಂತ ಪ್ರಭಾವಶಾಲಿ ದಾಸರಲ್ಲಿ ಒಬ್ಬರು ಎಂಬ ಗೌರವದಿಂದ ಕಾಣಬೇಕಾಗಿದೆ. ಅವರ ಕೃತಿಗಳಲ್ಲಿರುವ ಸಮಾಜ ಸುಧಾರಣೆಯ ಅಂಶಗಳು ಅಂದು ಎಷ್ಟು ಪ್ರಸ್ತುತವಾಗಿತ್ತೋ ಇಂದೂ ಕೂಡ ಪ್ರಸ್ತುತವಾಗಿದೆ. ಇವರ ಕೃತಿಗಳನ್ನು ಅರ್ಥೈಸಿಕೊಂಡು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಕನಕದಾಸರು ಮುಂತಾದ ಮಹನೀಯರನ್ನು ಸ್ಮರಿಸಿ ಗೌರವಿಸಬೇಕು ಎಂಬುದೇ ನನ್ನ ಮನದಾಳದ ಮಾತು. ಧನ್ಯವಾದಗಳು. ನಿನ್ನ ಸ್ಮರಣೆಯೇ ನಮಗೆ ಕಲ್ಪವೃಕ್ಷವೂ ದೇವ, ಎಲ್ಲರಿಗೆ ದಾರಿ ತೋರುವ ರಕ್ಷಿಸುವ ತನಗಾಗಿ ನೀನು, ಎಲ್ಲರಿಗೆ ದಾರಿ ತೋರುವ ರಕ್ಷಿಸುವ ತನಗಾಗಿ ನೀನು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು, ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು. ದೊಡ್ಡವರ ಗುಂಪಿನಲ್ಲಿ ದೊಡ್ಡನಂತಿರಬೇಕು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು.